खुशामदीद मोहतरम नासरीन, आप तमाम का HKA न्यूज़ चैनल में खैर मक़दम है। आज बतारीख 4 सितंबर को बसवा कल्याण तालुका के गंथरुत वादी में जो भाग्यश्री मर्डर केस हुआ था, उसको लेकर हर समाज के लोगों की जानिब से रास्ते पर तमाम एहतजाज के लिए उतर आए हैं और फिर ये पीड़ित परिवार के साथ बहुत ही ज़्यादा गलत हुआ है। इसीलिए इन पीड़ित परिवार के साथ इंसाफ करने का मुतालबा किया जा रहा है। मौजूदा कर्नाटका सरकार से ये अपील की गई है कि दलित सेना संगठना से ये अपील की गई कि संगठना के प्रफुल्ल गायकवाड़ प्रेसिडेंट, सागर रायगौल वाइस प्रेसिडेंट, मनोज केले वाइस प्रेसिडेंट, अनिकेत कामले, विक्की कामले, मिलिंद लाखे, प्रशांत सूर्यवंशी, प्रशांत शिंदे, राजू सूर्यवंशी, कविराज देवकर, दलित सेना बसवा कल्याण तालुका के दीगर जिम्मेदारान भी इस मौके पर मौजूद थे। तमाम ने हुकूमत से पीड़ित परिवार को जल्द से जल्द इंसाफ फराहम करने का किया मुतालबा। पेश है HKA न्यूज़ चैनल के लिए बसवा कल्याण से नुमाइंदा रिपोर्टर शेख असलम की यह खुसूसी रिपोर्ट। इसी तरह की मजीद ताज़ा तरीन खबरों से जुड़े रहने के लिए चैनल को ज़रूर सब्सक्राइब कर ले। ಗ್ರಾಮದಿಂದ ಪಾಪ ಹೊಟ್ಟೆಗಾಗಿ ಗುಂತುರ್ವಾಡಿಯಲ್ಲಿ ಬಂದು ಕೆಲಸ ಮಾಡಕ್ಕೆ ಬಂದಿದ್ದಳು. ತಾಯಿ ಮತ್ತು ಮಕ್ಕಳು ಕೆಲಸ ಮಾಡ್ತಿದ್ದಾಗ ಹುಡುಗಿಯ ಮೇಲೆ ಭರ್ಕರವಾಗಿ ಒಂದು ಅತ್ಯಾಚಾರ ಆಗಿ ಕೊಲೆ ಮಾಡುವಂತ ಪರಿಸ್ಥಿತಿ ಇವತ್ತು ನಮಗೆ ಕಾಣಿಸ್ತಾ ಇದೆ. ನಿಜವಾಗಲೂ ಇವತ್ತು ಬಸವ ಕಲ್ಯಾಣದಲ್ಲಿ ಬಹಳ ನೋವಿನ ಸಂಗತಿ ಇದೆ. ಇಂತ ಆಗಬಾರದು ಘಟನೆಗಳು, ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು. ಇವತ್ತು ಪೊಲೀಸ್ ಇಲಾಖೆಗೆ ಧನ್ಯವಾದ ಇಷ್ಟಪಡ್ತಿದ್ದೀನಿ. ಆದ ಘಟನೆಯಲ್ಲಿ 2 ದಿವಸದಲ್ಲಿ ಬಂಧನ ಹಾಕಿಸಿಕೊಂಡಿದ್ದಾರೆ. ಇವತ್ತು ಅವರಿಗೆ ಅಪರಾಧಿಗಳು ಮಾಡುವಂತ ಕೃತ್ಯ ವಹಿಸಿದಂತ ಅವರಿಗೆ ಹಿಡಿಯುವಂತ ಕೆಲಸ ಇವತ್ತು ಪೊಲೀಸ್ ಇಲಾಖೆ ಮಾಡಿದೆ. ಅವರಿಗೆ ಇವತ್ತು ಅಭಿನಂದನೆ ಇಷ್ಟಪಡ್ತಿದ್ದೀನಿ. ಮಾನ್ಯ CPI ಸಾಹೇಬರು ಮಾಡುವಂತ ಬಸವ ಕಲ್ಯಾಣದ ಎಷ್ಟು ಕಾಲೇಜ್ ಸ್ಕೂಲ್ಗಳಿವೆ, ಒಂದು ರೌಂಡ್ ಹೊಡಿರಿ. ಅಂದ್ರೆ ಯಾರು ಪುಂಡಗಳು ಓಡಾಡ್ತಾರ, ಯಾರು ದುಷ್ಟಗಳು ಓಡಾಡ್ತಾರ, ಯಾರು ಕಾಮಗಳು ಓಡಾಡ್ತಾರ ಅಂತ ಒಂದು ದಡ ಕಟ್ಟುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಲಂತ ಹೇಳಿ ಮನವಿ ಮಾಡ್ಕೊತಿದ್ದೀನಿ. ಈಗಿನ ಮುಂದಿನ ನಮ್ಮ ಅಶ್ವಿನ್ ಗೋಟೆ ಸರ್ ಅವರು ನಾವು ಏನ್ ಲೆಟರ್ ಬರ್ದಿದ್ದೀವಿ ಮುಖಾಂತರವನ್ನು ಓದಿ ಹೇಳ್ತಾರೆ, ಎಲ್ಲರೂ ಕೇಳಿ. ಗುಣತುರ್ತವಾಡಿಯ ಭಾಗ್ಯಶ್ರೀ ಎಂಬ ಯುವತಿಯನ್ನ ಬರಬರವಾಗಿ ಅತ್ಯಾಚಾರವನ್ನ ಮಾಡಿ ಬರಬರವಾಗಿ ಹತ್ಯೆಯನ್ನ ಮಾಡಿರುವಂತದ್ದು ಇದು ನಿಜವಾಗ್ಲೂ ಕೂಡ ಖಂಡನೀಯವಾಗಿರುವಂತದ್ದು. ಯಾಕೆಂದ್ರೆ ಇವತ್ತು ಆ ಒಂದು ಯುವತಿಯನ್ನ ಮನೆತನ ಆಗಿರ್ಬೋದು, ಆ ಯುವತಿಯನ್ನ ನೋಡಿದ್ರೆ ಕಡುಬಡತನ ಜೀವನದಲ್ಲಿ ಬದುಕನ್ನ ಸಾಗಿಸುವಂತ ಆ ಒಂದು ಮನೆತನಕ್ಕೆ ಇವತ್ತು ನಮ್ಮ ಭಾರತ ದೇಶ ಭವ್ಯವಾಗಿರುವಂತ ಪರಂಪರೆಯನ್ನ ನಾವೆಲ್ಲ ಹೇಳ್ತೇವೆ. ಆದ್ರೆ ಇಂತಹ ಒಂದು ಕೃತ್ಯಗಳನ್ನ ನಾವ್ ಎಲ್ಲಿ ಕಾಣ್ತಾ ಇದೀವಿ ಅಂದ್ರೆ ನಮ್ಮ ಭಾರತ ದೇಶ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ನಾವು ಕಾಣುವಂತದ್ದು ನಿಜವಾಗ್ಲೂ ಕೂಡ ಇದು ಖಂಡನೀಯವಾಗಿರುವಂತದ್ದು. ಆ ನಿಮಿತ್ತವಾಗಿ ಇವತ್ತು ಯಾರು ಅತ್ಯಾಚಾರವನ್ನ ಎಸಗಿ ಇವತ್ತ ಆ ಮಗಳಿಗೆ ಹತ್ಯೆಯನ್ನ ಮಾಡಿರುವಂತದ್ದು ನಿಜವಾಗ್ಲೂ ಕೂಡ ಇದು ಶೋಷಣೀಯ ಸಂಗತಿ ಆಗಿರುವಂತದ್ದು. ನಾವು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ನಾವು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇವೆ ಕರ್ನಾಟಕ ಸರ್ಕಾರಕ್ಕೆ. ಆ ಹತ್ಯೆಯನ್ನ ಮಾಡಿರುವಂತದ್ದು ಆಯ್ತು ಅಂದ್ರೆ ಮುಂದೆ ಆಗುವಂತದ್ದು ಯಾವೂ ಕೂಡ ಆಗುವುದಿಲ್ಲ ಅಂತಕ್ಕಂತ ಮಾತನ್ನ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿಂದ ನಮ್ಮ ತಹಸೀಲ್ದಾರ್ ಮುಖಾಂತರವಾಗಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತೇನೆ. ಇಂಥ ಕೃತ್ಯಗಳನ್ನ ಮತ್ತೆ ಆಗ್ಬಾರ್ದು ಅಂದ್ರೆ ಅವರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತಕ್ಕಂತ ಒತ್ತಾಯವನ್ನ ನಾನು ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೇನೆ. ಮಾನ್ಯ ತಹಸೀಲ್ದಾರರು ಬಸವ ಕಲ್ಯಾಣ್, ತಹಸೀಲ್ದಾರರ ಮುಖಾಂತರ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು. ವಿಷಯ ಭಾಗ್ಯಶ್ರೀಯ ಭೀಕರ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆ. ಮಾನ್ಯರೇ, ಬಸವ ಕಲ್ಯಾಣ ತಾಲೂಕಿನ ಗುಂಟೂರ್ವಾಡಿ ಗ್ರಾಮದಲ್ಲಿ ಯುವತಿಯೊಬ್ಬಳನ್ನು ಭೀಕರವಾಗಿ ಕೊಲೆ ಮಾಡಿ ಮುಳ್ಳು ಕಂಟಿಯಲ್ಲಿ ಶವ ಬೀಸಾಡಿ ಹೋಗಿದ್ದಾರೆ. ಮೂಲತಃ ಬಸವ ಕಲ್ಯಾಣ ತಾಲೂಕಿನ ಗುಂಡೂರ್ ಗ್ರಾಮದ ಭಾಗ್ಯಶ್ರೀ, ವಯಸ್ಸು 18, ಕೊಲೆಯಾದ ಯುವತಿ. ಈಕೆಯ ಪಾಲಕರು ಕಳೆದ ಕೆಲ ವರ್ಷಗಳಿಂದ ಗುಂಟೂರ್ವಾಡಿ ಗ್ರಾಮದಲ್ಲಿ ಉಳಿದು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಾ ಇಲ್ಲೇ ನೆಲೆಸಿದ್ದಾರೆ. ಕಳೆದ 3 ದಿನಗಳ ಹಿಂದೆ ರಾತ್ರಿ ವೇಳೆ ಈಕೆ ಮನೆಯಿಂದ ನಾಪತ್ತೆಯಾಗಿದ್ದು, ಭಾರತೀಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತರಾಗಬೇಕು. ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು. ಕಾನೂನಿನ ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು. ಪೊಲೀಸರು ಕೂಡಲೇ ಅಪರಾಧಿಯನ್ನು ಉಗ್ರ ಶಿಕ್ಷೆ ಆಗುವಂತೆ ಸೂಕ್ತ ತನಿಖೆ ಕೈಗೊಂಡು ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ
ನ್ಯಾಯ ಒದಗಿಸಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸುತ್ತಿದೆ. ಹಲೋ ಭಾರತ್ ಮಾತಾ ಕಿ! ಹಲೋ ಭಾರತ್ ಮಾತಾ ಕಿ! प्रोपराइटर मोहम्मद खान की जानिब से पेश किया जा रहा है बेहतरीन वेंचर, जहां पर लो इन्वेस्टमेंट हाई रिटर्न्स। जी हाँ नाज़रीन, आज़ाद कॉलोनी धारवत लेआउट में बेहतरीन प्लॉट्स पेश किए जा रहे हैं। मज़ीद तफसीलात के लिए दिए गए नंबरात पर रब्ता किया जा सकता है। फ़ोन नंबरात है 8495083595 या फिर 9591185276।